ಕಷ್ಟಪಡ್ತಾವಿ, ಜಾಸ್ತಿ ಮಾಡಪ್ಪ ರೈಟ. ಮಾತ್ರ 500 ರೂಪಾಯಿ ಕೂಲಿ, ಮೂಟೆ ಕೊಟ್ಟು ಬ್ರೆಡ್ ಕಾಫಿ ಕೊಟ್ಟು ಮೂಟೆ ಒಂದು ದಿವ್ಸಕ್ಕೆ ಊಟ ಕೊಟ್ಟು 500 ರೂಪಾಯಿ ಕೊಡ್ತಾರೆ. ನಮಗೆ ಕೊಟ್ರೆ ಅವ್ರಿಗೆ ಏನು ಉಳಿತು ಅಂತ ಬುಡಿ ಹೇಳ್ತೀವಿ. ನಾವು ಹಾಕೋದಿಲ್ಲ. ಅಲ್ಲ ಕಣಪ್ಪ, ಚಳಿಕೆ ಹಾಕ್ತಲ್ಲ ಒಂದು ಗೊತ್ತಾಗೋದು. ಇಷ್ಟೇ ಕೊಡೋದು 10 ರೂಪಾಯಿಗೆ. ಇದೆಲ್ಲ ಆಲ್ರೆಡಿ ಹೊಗೆ ಸೊಪ್ಪು ಬೆಳೆದು ಅವ್ರು ಆಲ್ರೆಡಿ ಒಂದು ಟೈಮ್ ಅದನ್ನು ತಗೊಂಡು ಹೋಗಿದ್ದಾರೆ ಬೇಯಿಸೋಕ್ಕೆ. ಇದೆಲ್ಲ ಎಕ್ಸ್ಟ್ರಾ ವೇಸ್ಟ್. ಇದೆಲ್ಲ ಹಾಗೇನೆ ನೋಡಿ, ಅಲ್ಲಿ ಟ್ರ್ಯಾಕ್ಟ್ರಲ್ಲಿ ಯಾವ ಥರ ಉಳ್ತಾ ಇದ್ದಾರೆ ಆ ಥರ ಉತ್ಬಿಟ್ಟು ಭೂಮಿಗೆ ಬಿಟ್ಬಿಡ್ತಾರೆ. ಇದು ಇಲ್ಲೇ ಗೊಬ್ಬರ ಆಗ್ಬಿಡುತ್ತೆ. ಇದು ಚಿಕ್ಕದು, ಇದು ಯೂಸ್ ಇಲ್ಲ ಈಗ. ಇದು ಸೇಲ್ ಆಗಲ್ವ ಒಣಗ್ಸಿರೋದ. ಇದು ಇದರಲ್ಲಿ ಬೇಕಿದ್ರೆ ಇದೆಲ್ಲ ಪೂರ್ತಿ ಪುಡಿ ಮಾಡ್ಕೊಂಡು ಸೇಲ್ ಆಗುತ್ತೆ. ಪುಡಿ ಮಾಡ್ಕೊಂಡು ಇದೆಲ್ಲ ಕಿತ್ಕೊಂಡು ಅಂದ್ರೆ ಇದು ಇದನ್ನೆಲ್ಲ ರೆಡಿ ಮಾಡ್ತೀನಿ ಅಂದ್ರೆ ಖರ್ಚು ಜಾಸ್ತಿ ಬರುತ್ತೆ. ಇದೆಲ್ಲ ರೆಡಿ ಮಾಡೋಕ್ಕಾಗಲ್ಲ. ಅದರಿಂದ ನಾವು ನೋಡಿ ಇಲ್ಲಿ ಇಷ್ಟಕ್ಕೆ ಟಾಪಿಂಗ್ ಮಾಡಿರ್ತೀವಿ ಗಿಡವ ಇಲ್ಲಿಗೆ, ಇಲ್ಲಿ ಇಷ್ಟು ಟಾಪಿಂಗ್ ಮಾಡಿ. ಇದು ಸುಮ್ಮನೆ ಚಿಗುರು ಬಿಡುತ್ತೆ. ಆಗ ಇದು ಹೊಲಕ್ಕೆ ಗೊಬ್ಬರ ಆಗುತ್ತೆ. ಟ್ರ್ಯಾಕ್ಟರ್ ಹೊಡಿತಾ ಇದ್ದಾರೆ ನೋಡಿ, ಈಗ ಎಲ್ಲ ಗೊಬ್ಬರ ಆಗ್ಬಿಡುತ್ತೆ. ಈಗ ಹೋಗಿದ್ ಹೊಡಿತಾವ್ರೆ ಅಲ್ಲಿ. ಇದೇನಿಕ್ಕಿದು? ಇದೇ ಕಡ್ಡಿ, ಅದು ಸೊಪ್ಪು ಕಟ್ಟೋದಿಕ್ಕೆ. ಒಳಗ ಬನ್ನಿ, ಇಲ್ಲಿ ಕಟ್ಟಿರೋದು ಈ ತರ ಇರುತ್ತೆ. ಇದು ಕಡ್ಡಿ ನೋಡ್ಕೊಳ್ಳಿ, ಈ ತರ ಇರುತ್ತಾ? ನಾವು ಈ ತರ ಏರ್ಸೋದು. ಹಿಂಗ ಹಾಕ್ತಿವಿ, ಈ ತರ ಕಟ್ಬಿಟ್ಟು ಆ ತರ ನೆತಾಕ್ ಬಿಡೋದು. ಹಿಂಗ ಹಾಕ್ತಿವಿ, ಈ ತರ ಫುಲ್ ಏರಿಸ್ತೀವಿ. ಅಂದ್ರೆ ಒಂದ್ ಕಡ್ಡಿನ ಇಷ್ಟು ಗ್ಯಾಪ್ ಮಾತ್ರ ಫುಲ್ ಏರ್ಸ್ಬಿಟ್ಟು ಅದಕ್ಕೆ ಹೀಟ್ ಮಾಡೋದನ್ನ ಈ ತರ ಏರ್ಸ್ಬಿಟ್ಟು ಹೀಟ್ ಹಾಕ್ತಿವಿ. ಬಾಟಮ್ ಹೀಟ್ ಫುಲ್ ಹೀಟ್ ಫುಲ್ ಮೇಲಿಂದ ಹಾಕೋಬೇಕು. 10 ಗಂಟೆ ಹಾಕ್ತಿವಿ. ಅಲ್ಲಿ ಗಂಟೆ ಅಲ್ಲಿ ಪೂರ್ತಿ ಅಲ್ಲಿ ಗಂಟೆ ಹಾಕ್ತಿವಿ. 400 ರಿಂದ 500 ಕಡ್ಡಿ ಸೊಪ್ಪು ಹಾಕ್ತಿವಿ. ಇದೆಲ್ಲ ಬೇಯಿಸಿರೋದು ಆಲ್ರೆಡಿ. ಇದೆಲ್ಲ ಬೆಂದ್ ರೆಡಿ ಇರೋದು. ನೆಕ್ಸ್ಟ್ ಗ್ರೇಡಿಂಗ್ ಮಾಡ್ಬೇಕು. ಗ್ರೇಡಿಂಗ್ ಮಾಡ್ಬೇಕು. ಇದು ಲಾಸ್ಟ್ ರೌಂಡ್. ಇದನ್ನ ಬಿಚ್ಚಕ್ಕಾಗಿಲ್ಲ, ಅಲ್ಲಿ ಗ್ರೇಡ್ ಮಾಡ್ತಾ ಇರಲ್ಲ. ಲಾಸ್ಟ್ ರೌಂಡ್ ಅಲ್ಲಿ ಬಿಚ್ಕೋತೀವಿ ಇದನ್ನ. ಇವರಂತೂ ಕಡಿಮೆ ಅಂದ್ರೆ ಒಂದು 50 ವರ್ಷದಿಂದ ಕೆಲಸ ಮಾಡಿದಾರೆ ಇದನ್ನ. ಚೆನ್ನಾಗಿದೆ ನೋಡಿ, ಅವ್ರು ಯಾವ ತರ 50 ವರ್ಷದಿಂದ ಮಾಡಿದ್ದಾರೆ. ಇದಕ್ಕ ಈಗ ಟಿವಿಲಿ ಬರ್ತೀರಾ ದುಡ್ಡು ಹೆಚ್ಚು ಮಾಡಕ್ಕೆ, ದುಡ್ಡು ಹೆಚ್ಚು ಮಾಡಕ್ಕೆ ಕಷ್ಟ ಮಾಡಿ ಬೆಳೆದವ್ರಿ ಅಂತ. ಇಲ್ಲ, ಹೊಗೆ ಸೊಪ್ಪು ಯಾವ ತರ ಬೆಳಿತೀರಾ, ಯಾವ ತರ ಕೆಲಸ ಮಾಡ್ತೀರಾ ಅಂತ ಮಾಡಿವಿ. ಭೂಮಿಗೆ ಬೀಜ ಹಾಕದಿಂದ ಹಿಡ್ದು ಗಿಡ ನಡತೆ ಕಳೆ ಮಾಡಿ ನೆಟ್ಟಿ ಗೊಬ್ಬರ ಹಾಕಿ ಕಟ್ಟಿ ಬೇಯಿಸಿ ಮಳೆ ಸುರಿದೇ ಇದ್ರೂ ಕೆಲಸ ಬಿಡಂಗಿಲ್ಲ. ಕೆಲಸ ಮಾಡ್ತಾ ಮಳೆಲೇ ಮಾಡೋದು. ಈಗ ಅಂದ್ರೆ 8 ದಿವಸಕ್ಕೆ ಒಂದ್ಸರಿ ಮರಿಯೋದು. ಈಗ ಸೋಮವಾರನೇ ಮರಿಯೋದು. 8 ದಿನಕ್ಕೆ ಒಂದ್ಸರಿ ಯಾವಾಗ್ಲೂ ಕೆಲಸ ಇದ್ದೇ ಇರುತ್ತೆ. ಇದು 3 ತಿಂಗಳು ಕೆಲಸ ಇರುತ್ತೆ. 3 ತಿಂಗಳು ಕಂಟಿನ್ಯೂಸ್ ಇರುತ್ತೆ. 3 ತಿಂಗಳು 6 ತಿಂಗಳು ಆಯ್ತದೆ. ಯಾಕಂದ್ರೆ ಗಿಡ ನೆಟ್ಟಿದಾವಿಂದ ಲೆಕ್ಕ ಹಾಕಿದ್ರೆ 6 ತಿಂಗಳು ಹಾಕ್ಬೇಕು, ಉಳ್ಬೇಕು, ಈಗ ಉತ್ತಿ ಎಲೆ ಮುರ್ತಿ ಅದೆಲ್ಲ ಕೆಲಸ. ಗಿಡ ನೆಟ್ಟಿ ಫ್ರೈ ಮಾಡಿ ಬೀಜ ಹಾಕಿ ಬೆಳೆದಿ ಬೇಯಿಸಿ ಗ್ರೇಡ್ ಮಾಡಿ ಬಿಡ್ತೀವಿ ಬೇಲ. ಆಗ ನೀವು ಹೆಚ್ಚು ಮಾಡ್ಬೇಕು. ಇಷ್ಟೆಲ್ಲ ಕಷ್ಟಪಟ್ಟವ್ರೆ, ರೇಟ್ ಕೊಡಿ ಅಂತ ಟಿವಿ ಬಿಡ್ಬೇಕು. ಮತ್ ನೀವು ತಗೊಂಡೋಗೋದು ಯಾಕೆ ಇಲ್ಲಿಂದ ಹೇಳಿ? ಅವ್ರು ತಗೊಂಡೋಗಿ ಲಾಭ ಮಾಡ್ಕೊತಾರೆ. ಇಲ್ಲಿ ಇವ್ರಿಗೆ ಕೊಡ್ಬೇಕಲ್ಲ, ಯಾರಿಗೆ? ಇಲ್ಲಿ ಬೆಳೆಯವರಿಗೆ ಕೆಲಸ ಮಾಡೋರಿಗೆಲ್ಲ ಕೊಡಲ್ಲ. ತಗೊಂಡೋಗಿ ಅವ್ರು ಲಾಭ ಮಾಡ್ಕೊತಾರಲ್ಲ. ಟಿವಿ ಬಿಡಿ ಅಂತ ಹೇಳ್ಬೇಕು. ನೀವು ಇಷ್ಟು ಕಷ್ಟಪಡ್ತಾವಿ, ಜಾಸ್ತಿ ಮಾಡಪ್ಪ ರೈಟ. ಮಾತ್ರ 500 ರೂಪಾಯಿ ಕೂಲಿ, ಮೂಟೆ ಕೊಟ್ಟು ಬ್ರೆಡ್ ಕಾಫಿ ಕೊಟ್ಟು ಮೂಟೆ ಒಂದು ದಿವ್ಸಕ್ಕೆ ಊಟ ಕೊಟ್ಟು 500 ರೂಪಾಯಿ ಕೊಡ್ತಾರೆ. ನಮಗೆ ಕೊಟ್ರೆ ಅವ್ರಿಗೆ ಏನು ಉಳಿತು ಅಂತ ಬುಡಿ ಹೇಳ್ತೀವಿ. ಒಂದು ದಿವ್ಸಕ್ಕೆ 500 ರೂಪಾಯಿ ಅಂದ್ರೆ ಅವ್ರು ಬದುಕೋದು ಯಾವಾಗ? ಜಾಸ್ತಿ ಮಾಡಿಸ್ಬೇಕಪ್ಪ. ನೀವೇ ಮತ್ತೆ ಟಿವಿ ತಗೊಂಡೋಗೋದು ಯಾಕೆ? ನೀವು ಬಂದಿರೋದಕ್ಕೆ ನಿಮ್ಗೆ ಒಂದ್ ದಿವ್ಸಕ್ಕೆ 3 ಊಟ ಕಣಪ್ಪ. ಡೈಲಿ ಕೆಲಸ ಇಲ್ಲೇ ಬೇರೆ ಮನೆಗೆ ಹೋಯ್ತೀವಿ. ಯಾರಪ್ಪ ಆಗದೆ ಜಾಸ್ತಿ ಆಗದೆ ಕಣಪ್ಪ. 50 ಮೇಲೆ ದಾಟೈತೆ. 60 ನನ್ನ ಮಗನು ಹಿಂಗೆ ಎಲ್ಲ ಮೊಮ್ಮಕ್ಕಳು ಎಲ್ಲ. ಇದು ಮಾಮೂಲು ಮನೆ. ಇದು ಮ್ಯಾಲೆ ಇನ್ನೊಬ್ರ ಮನೆಗೆ ಹೋಗ್ಬೇಕು. ಇದೇ ಮಾಮೂಲಿ. 34 ವರ್ಷದಿಂದ ಮಾಡ್ತಾ ಇದ್ದೀರಾ? ಮಾಡ್ತೇವೆ. ಆರೋಗ್ಯ ಸಮಸ್ಯೆ ಏನಾಗಿಲ್ವಾ? ಏನಿಲ್ಲ, ಚೆನ್ನಾಗಿ ಇಲ್ಲೇ ಬೆಳೆದು. ಈ ಅಂಗಡಿಲೆಲ್ಲ ಇದು ಹೊಗೆ ಸೊಪ್ಪು ತಿಂತಾರಲ್ಲ, ಅದು ಇದು ಬೇರೆ ಬೇರೆ. ಅದೇ ಬೇರೆ, ಅದೇ ಬೇರೆ. ಅದು ಕಡ್ಡಿ ಪುಡಿ. ಕಡ್ಡಿ ಪುಡಿ ಅದೇನ್ರಲ್ಲಿ ಮಾಡೋದು ಗೊತ್ತಾ? ಭೂಮಿಯಲ್ಲೇ ಬೆಳೆಯೋದು. ಅದು ಸ್ಥಳದ ಹೊಗೆ ಸೊಪ್ಪು ಅಂತ ಬರುತ್ತೆ. ಕಡ್ಡಿ ನೋಡಿದ್ರಲ್ಲ, ಪಕ್ಕದ ಮನೆಯೆಲ್ಲ ಮಾಡ್ತಾವ್ರೆ. ಅದು ಬೆಂಕಿ ಬೇಯಿಸಲ್ಲ, ಅದನ್ನ ಒಣಗಿಸ್ತಾರೆ. ಕಡ್ಡಿ ಪುಡಿ
ಅಲ್ಲಿ ನೋಡಪ್ಪ ಅದು ಹಾಕೊಳ್ಳೋದು ಇದು ಎಲ್ಲದಕ್ಕೆ ಅಲ್ಲಿ ಹಾಕಿ ಇವರೆಲ್ಲ ಹಾಕ್ತಾರೆ ನೀವು ಹಾಕಲ್ವಾ? ನಾವು ಹಾಕೋದಿಲ್ಲ ಇವ್ರದ್ದು ಅಲ್ಲ ಕಣಪ್ಪ ಚಳಿಕೆ ಹಾಕ್ತಾರಪ್ಪ ಎಳಿಕೆ ಆಗ್ತಲ್ಲ ಒಂದು ಗೊತ್ತಾಗೋದು ಇಷ್ಟೇ ಕೊಡೋದು 10 ರೂಪಾಯಿಗೆ ಅಲ್ಲ ಕಣಪ್ಪ 10 ರೂಪಾಯಿಗೆ ಇಷ್ಟೇ ಕೊಡೋದು ಕಂಟಿನ್ಯೂ ನಾವೇ ಮಾಡ್ತೀವಿ. ಇದು ಬೇರೆ ಅವ್ರ ಅಂಗಡಿ ತರೋದು ಇದು. ಇದು ಬೇರೆ ಇರ್ಲಿ ಬಿಡಿ. 10 ರೂಪಾಯಿಗೆ ಇಷ್ಟೇ ಕೊಡೋದು. ನಾವು ತಿಂತೀವಿ ಅಂತ ತೋರಿಸಿದ್ದು ಅದೇ ಬೇರೆ. ಸರ್ಕಾರಕ್ಕೆ ಎಷ್ಟರೇ ಗೊತ್ತಾ? ನಾವು ಒಟ್ಟು ಡಬಲ್ ಕೊಡ್ತಾ ಇರೋದು. ನಾವು ಇವಾಗ ಬೆಳೆಯೋ ಬದಲು ಕೆಲ್ಸಕ್ಕೆ ಹೋಗೋಣ ಅಂತ ಶುರು ಮಾಡ್ಬಿಟ್ಟಿದ್ವಿ. ನಾವು ಹಂಗೆ ಗೊತ್ತಾಯಿದ್ವಿ. ಎಷ್ಟು ಕೊಡ್ತಾರೆ ಪುರಿ ನಮ್ಗೆ? ಮೂಟಿಗೆ 1000 ರೂಪಾಯಿ ದಿನಕ್ಕೆ ಸಂಬಳ. ಸಂಜೆ ಊಟನೂ ಮಾಡ್ಕೊಂಡು ಟೀ ಕುಡಿದ್ರೆ ಮುಂದೆ ಟೀ ಕೊಡಲ್ವಾ? ಆಗ್ಲೂ ಕೊಡ್ತಾರೆ. ಅಂದ್ರೆ ಮನೆಗೆ ಬಂದವರಲ್ಲ. ಬೆಳಿಗ್ಗೆ ಬಂದಿಡ್ಗೆನೆ ಕಾಫಿ, ಬೆಳಿಗ್ಗೆ ಬಂದಿಡ್ಗೆ ಕಾಫಿ ಟೀ, ಆಮೇಲೆ 10 ಗಂಟೆಗೆ ಟೀ ಬಂದು ತಿರ್ಗಾ ಟೀ ಜೊತೆ ಬನ್ನು, ಆಮೇಲೆ ತಿರ್ಗಾ ಊಟ ನಾಷ್ಟ, ಆಮೇಲೆ ಮಧ್ಯಾಹ್ನ ಊಟ. ನಾವ್ ಬೆಳೆದಿರೋದಕ್ಕೆ ನಮ್ಗೆ ದುಡ್ಡಿಲ್ಲ. ಅವ್ರ ಕೈಯಿಂದ ಒಬ್ರ ಕೈಯಿಂದ ಹೋಯ್ತಾರ ಅವ್ರಿಗೆ ದುಡ್ಡು. ಬೀಜ ಹೂದಾಗಿಂದು ಇದ್ರ ಮೇಲೆ ಎಷ್ಟು ಸಾಲ ಮಾಡಿರ್ತೀವಿ ಅಂತ ನಮ್ಗೆ ಗೊತ್ತಿರಲ್ಲ. ಬೆಳೆದವ್ರಿಗೆ ಅಷ್ಟಿರಲ್ಲ. ಇದೆಲ್ಲ ಆಲ್ರೆಡಿ ಹೊಗೆ ಸೊಪ್ಪು ಬೆಳೆದು ಅವ್ರು ಆಲ್ರೆಡಿ ಒಂದು ಟೈಮ್ ಅದನ್ನು ತಗೊಂಡು ಹೋಗಿದ್ದಾರೆ ಬೇಯಿಸೋಕ್ಕೆ. ಇದೆಲ್ಲ ಎಕ್ಸ್ಟ್ರಾ ವೇಸ್ಟ್. ಇದೆಲ್ಲ ಹಾಗೇನೆ ನೋಡಿ, ಅಲ್ಲಿ ಟ್ಯಾಕ್ಟ್ರಲ್ಲಿ ಯಾವ ಥರ ಉಳ್ತಾ ಇದ್ದಾರೆ ಆ ಥರ ಉತ್ಬಿಟ್ಟು ಭೂಮಿಗೆ ಬಿಟ್ಬಿಡ್ತಾರೆ. ಇದು ಇಲ್ಲೇ ಗೊಬ್ಬರ ಆಗ್ಬಿಡುತ್ತೆ. ಅಲ್ಲೇನು ಗ್ರೀನ್ ಕಲರ್ ಕಾಣಿಸ್ತಿದೆ ಅದೆಲ್ಲ ಹೊಗೆ ಸೊಪ್ಪು ಬೆಳೆದಿರೋದು. ಆ್ಯಕ್ಚುಲಿ ಅದು ಇವ್ರಿಗೆ ಮಾತ್ರ ಅಡ್ಜಸ್ಟ್ ಆಗಬೇಕು. ಅದ್ರೊಳಗಡೆ ನಮಗೆ ಇಷ್ಟೊತ್ತು ನಿಂತಿದ್ದಕ್ಕೆ ಈಗ ಆಲ್ರೆಡಿ ನಮಗೆ ಸ್ವಲ್ಪ ತಲೆ ತಿರುಗ್ತಾ ಇದೆ. ಅವ್ರು ನಿಜವಾಗ್ಲೂ ಗ್ರೇಟ್, ಯಾವಾಗಲೂ ಅಲ್ಲೇ ಕೆಲಸ ಮಾಡ್ತಾರಲ್ಲ. ಅವ್ರು ಬರ್ತೀವಿ. ಥ್ಯಾಂಕ್ಸ್. ತುಂಬ ಥ್ಯಾಂಕ್ಸ್. ಟೀ ಎಲ್ಲ ಕೊಟ್ರಿ. ಏನು ಬಂದಿ ಸರ್ ಟೀ ಕುಡಿಯೋದೇನು ಇವತ್ತು? ಸರಿ, ಓಕೆ, ಬರ್ತೀವಿ. ಆಯ್ತು, ಬರ್ತೀವಿ.